ಎಲ್ಲೋಗ್ಬೇಕಮ್ಮ? ಒಂದ್ ಬೆಸನ್ ನಗರ್. ಯೋ ಚಿಲ್ಲರೆ ಕೊಡಪ್ಪ. ಚಿಲ್ಲರೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ತಗೋ. ಎಲ್ಲಿಗೆ ಟಿಕೆಟ್? ಏ ಪೊರ್ಕಿ ನನ್ ಮಗನೇ, ನಾಲ್ಗೆ ಇಳಿ ಬಿಟ್ಕೊಂಡು ಯಾಕೋ ನನ್ನ ಹಿಂದೆ ನಾಯಿ ತರ ಅಲಿತ್ಯಾ? ಇನ್ನೊಂದ್ಸಲ ನನಗ್ ಫೋನ್ ಮಾಡ್ದೆ ನೋಡು, ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಹಲೋ. ಹೌದು, ನಿಂಗೆ ಸಾರಿ ಕೇಳೋಣ ಅಂತ ಫೋನ್ ಮಾಡಿದ್ರೆ ಬೇಜಾನ್ ಮಾತಾಡ್ಬಿಟ್ಟೆ. ಅದು ಗೊತ್ತಿಲ್ಲದೆ ಆ ಜೀವ ಅನ್ಕೊಂಡ್ಬಿಟ್ಟು. ಸರಿ, ಎಲ್ಲೋಗ್ತಿದ್ಯಾ? ಬೆಸನ್ ನಗರ್ಗೆ, ನಿಮ್ಮನ್ನ ನೋಡಕ್ಕೇನೆ. ನೋಡಾಯ್ತು ತಾನೇ. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಇಳಿ ಕೆಳಗೆ. ನಾನು ಹೇಳಿದ್ದೆ ಅಲ್ವೇನೆ, ನೀನ್ ಯಾಕೆ ಅರ್ಜೆಂಟಾಗಿ ಕಾಲೇಜಿಗೆ ಬಂದೆ? ಅದಕ್ಕೆ ಅಷ್ಟು ವರ್ಟಾಗಿ ನಡ್ಕೋಬೇಕಾ? ಅವನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನನಗೆ ಹೆಲ್ಪ್ ಮಾಡ್ದವನ್ನ ನಿಮಗೂ ಹೆಲ್ಪ್ ಮಾಡೋ ಹಾಗೆ ಮಾಡ್ತೀನಿ. ಅವ್ನು ಒಳ್ಳೆ ಮೂಡಲ್ಲಿದ್ದಾಗ ನಾನೇ ಮಾತಾಡಿ ನಿನ್ನನ್ನು ಕರಿತೀನಿ. ಇಲ್ಲಿ ನೋಡೆ, ಇವಳು ಯಾವಾಗ ನಿನ್ ಮ್ಯಾಟರ್ ಹೇಳಿ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗೋದು? ನನ್ನ ಮಾತು ಕೇಳು. ಏನು? ನೀನ್ ನೇರವಾಗಿ ಅವನ ಮನೆಗೆ ಹೋಗು. ಅವ್ನು ನಾರ್ಮಲ್ ಆಗಿದಾನ ನೋಡು. ಅವ್ನು ಒಳ್ಳೆ ಮೂಡಲ್ಲಿದ್ರೆ ಅವನ ಹತ್ರ ಹೋಗಿ ನಿನ್ ಪ್ರಾಬ್ಲಮ್ ಹೇಳು. ಇದೇ ದಾರಿ. ಅವನ ಅಡ್ರೆಸ್ ಬೇಕಲ್ಲ? ಅಡ್ರೆಸ್ ಏನೇ ಅಡ್ರೆಸ್ಸು? ಅವ್ನು ಬೆಳಗ್ಗೆ ಎದ್ದಾಗಿಂದಾನು ರಾತ್ರಿ ಮಲ್ಕೊಳ್ಳೋವರೆಗೂ ಫುಲ್ ಡೀಟೇಲ್ಸ್ ನಾನ್ ಕೊಡ್ತೀನಿ, ಓಕೆನಾ? ಸರಿ. ಏನಕ್ಕೆ ನಗ್ತಾ ಇದೆಯಾ? ಆ ಜೀವನ ಯಾಮರ್ಸಿದ್ರಲ್ಲ, ಅದನ್ನ ನೆನ್ಸ್ಕೊಂಡು. ನಿಮ್ಮ ಅಪ್ಪ ಜೀವನ? ಆ ರೌಡಿ ಜೀವ ಬಗ್ಗೆ ಹೇಳಿದ್ದು. ನಿಮ್ಮಂತ ಒಬ್ಬ ಬುದ್ಧಿವಂತನ ನಾನು ನೋಡೇ ಇಲ್ಲ. ಕನ್ಫರ್ಮ್ ಲೂಸೇ ಇವಳು. ಹೆಂಗದು? ಯಾಕೆಂದ್ರೆ ನೀವು ನಿಮ್ ಮನೆಗ್ ಕರ್ಕೊಂಡು ಹೋಗಿ ಜೀಪ್ ತಗೊಂಡ್ರ. ಸರಿ, ನಾವು ಜೀಪಲ್ಲೇ ಊರಿಗೆ ಹೋಗ್ತೀವಿ ಅನ್ಕೊಂಡೆ. ಆದ್ರೆ ನೀವು ಏರ್ಪೋರ್ಟ್ ಅಲ್ಲಿ ಜೀಪ್ ನಿಲ್ಸಿ ಟಿಕೆಟ್ ತಗೊಂಡ್ರಿ. ಓಕೆ, ನಾವು ಫ್ಲೈಟ್ ಅಲ್ಲೇ ಹೋಗ್ತೀವಿ ಅಂತ ಅನ್ಕೊಂಡ್ರೆ, ನೀವು ಜೀಪನ್ ಏರ್ಪೋರ್ಟ್ ಅಲ್ಲಿ ಬಿಟ್ಟು ಫ್ಲೈಟ್ ಅಲ್ಲೂ ಹೋಗ್ದೆ ನನ್ನ ಈ ಗಾಡಿಗೆ ಹತ್ತು ಅಂದಾಗ ಯಾಕಪ್ಪ ಇವನಿಗೆ ಇಷ್ಟೊಂದು ಕನ್ಫ್ಯೂಷನ್ ಅಂತ ಅನ್ಕೊಂಡೆ. ಈಗ್ಲೇ ಅರ್ಥ ಆಗಿದೆ. ಏನಂತ? ಆ ಜೀವ ನಮ್ಮನ್ ಫಾಲೋ ಮಾಡ್ಬಾರ್ದು ಅಂತ ತಾನೇ. ಅಯ್ಯೋ, ಎಂತ ಗೆಸ್ಸಿಂಗು! ವೆರಿ ಇಂಟೆಲಿಜೆಂಟ್ ಗರ್ಲ್. ಅದೇ ಮೇಡ್ ಫಾರ್ ಈಚ್ ಅದರ್. ಅಯ್ಯೋ, ತಡಿಯಕ್ ಆಗ್ತಾ ಇಲ್ಲ. ಏನಾಯ್ತು? ಗಾಡಿಗೆ ಹೀಟ್ ಆಗ್ಬಿಟ್ಟಿದೆ ಅಂತ. ಏನೋ? ಏನಿಲ್ಲ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂದೆ. ಅದೇ ನೇಚರ್ಸ್ ಕಾಲ್. ಹೋಗ್ ಬರ್ತೀನಿ. ಯಾರ ಜೊತೆ ಮಾತಾಡ್ತಿದ್ರಿ? ನಿಮ್ಮ ಅಪ್ಪನ ಜೊತೆಲಿ. ಯಾಕೆ? ನಮ್ಮ ಮದ್ವೆ ಬಗ್ಗೆ ಕೇಳ್ತಿದ್ದೆ. ನಿಮ್ಮ ಅಪ್ಪಂಗೆ ಇಷ್ಟ ಇಲ್ವಂತೆ. ನನ್ನ ಪೊಲೀಸ್ ಬಿಟ್ಟು ಅರೆಸ್ಟ್ ಮಾಡಿಸ್ತೀನಿ ನಿಂತಿದ್ದಾರೆ. ನಿಮ್ಮಪ್ಪ ಎಲ್ಲಿ ನಮ್ಮಿಬ್ರನ್ನ ದೂರ ಮಾಡ್ಬಿಡ್ತಾರೋ ಅಂತ ಬೇಜಾರಾಗ್ತಾ ಇದೆ. ಫೋನ್ ಕೊಡಿ, ನಾನು ಮಾತಾಡ್ತೀನಿ. ನಿಮ್ಮಪ್ಪ ಲೈನಲ್ಲೇ ಇದ್ದಾರೆ, ಮಾತಾಡು. ಹಲೋ ಬೃಂದಾ. ಅಪ್ಪ, ಅವ್ರಿಗೇನಾದ್ರೂ ಮಾಡ್ಬೇಕು ಅಂತ ನೀವ್ ಅನ್ಕೊಂಡಿದ್ರೆ ನನ್ನ ನೀವ್ ಜೀವಂತವಾಗಿ ನೋಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ ಜೀವನ ಹಾಳು ಮಾಡ್ಬೇಡಿ ಅಪ್ಪ. ಹೇ, ಮೊದ್ಲು ನಾನು ಹೇಳೋದನ್ನ ಕೇಳಮ್ಮ. ನೀನ್ ಅನ್ಕೊಂಡಿರೋ ತರ ನೀವು ಬಂದ್ ನಮಗ್ ಆಶೀರ್ವಾದ ಮಾಡ್ತೀರಂತ ನಾನ್ ನಂಬಿದ್ದೀನಿ. ಓಕೆ, ಆಲ್ ದ ಬೆಸ್ಟ್. ನೀನು ಅಳಿಯನ್ ಕೈಲಿ ಫೋನ್ ಕೊಡಮ್ಮ. ಏನ್ ಮಾಮ, ನಿಮ್ ಮಗಳು ಹಾಕದ್ಲ ದೊಡ್ಡ ನಾಮ? ಲೇ, ನನ್ನ ಮಗಳ ನೆರಳನ್ನು ನೀನ್ ಟಚ್ ಮಾಡೋ ಹಾಗಿಲ್ಲ. ನಿಮ್ಮಪ್ಪ ಖಂಡಿತವಾಗ್ಲೂ ಬರ್ತಾರಂತೆ. ಬಂದ್ಬಿಡಿ ಮಾಮ. ಬಂದ್ರಿ ಅಂದ್ರೆ ಕೊಡ್ತೀನಿ. ನೀನ್ ಯಾಕೆ ಹಿಂಗ್ ನಗ್ತಾ ಇದೀಯ ಅಂತ ನಾನು ಹೇಳ? ಹೇಳಿ ನೋಡೋಣ. ನೀನೇನು ಯೋಚನೆ ಮಾಡ್ತಿರ್ತೀಯ? ನಮ್ಗೆ ಮದ್ವೆ ಆಗಿರೋ ತರ, ನಮ್ಗೆ ಮಕ್ಕಳಾಗಿರೋ ತರ, ನೀನ್ ಆ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿರೋ ತರ, ಆ ಮಕ್ಕಳ ಜೊತೆಲಿ ನಾವು ಗಾಡಿಲಿ ಹೋಗೋ ತರ, ಆಮೇಲೆ ಆ ಮಕ್ಕಳು ದೊಡ್ಡವರಾಗಿ ಅವ್ರಿಗೆ ಮದ್ವೆ ಆಗಿ ಅವ್ರಿಗೆ ಮಕ್ಕಳಾಗೋ ತರ, ಆಮೇಲೆ ಆ ಮಕ್ಕಳನ್ನು ನಮ್ ಗಾಡಿಲಿ ಕೂಡಿಸ್ಕೊಂಡು ಮಗ, ಸೊಸೆ, ಮಗಳು, ಮೊಮ್ಮಗಳು ಎಲ್ರೂನು ಸೇರ್ಕೊಂಡು ಒಂದೇ ಗಾಡಿನಲ್ಲಿ ಹೋಗೋ ತರ. ಆಗ ನನ್ ಮೊಮ್ಮಗ ತಾತ ಸ್ಪೀಡಾಗಿ ಹೋಗಿ ಗಾಡಿನ ಸ್ಲೋ ಆಗಿ ಓಡಿಸ್ಬೇಡಿ ಅಂತ ಹೇಳೋ ತನಕ ಯೋಚನೆ ಮಾಡಿರ್ತಿಯಲ್ಲ. ಅಯ್ಯೋ, ಉಸಿರೇ ಬಿಡ್ದ ಹಾಗೆ ನಾನು ಅನ್ಕೊಂಡಿದ್ದೇನೆ, ಹಾಗೆ ಕರೆಕ್ಟ್ ಆಗಿ ಹೇಳ್ತಿದ್ದೀರಲ್ಲ. ಮತ್ತೆ ಹುಡುಗಿರ್ನ ಬಿಟ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಗಂಡಸ್ರು ನೀವು ಮಾತ್ರ ಏನು ಯೋಚಿಸ್ತೀರಾ? ನಾವು ನಿಮ್ ತರ ಅಲ್ಲಮ್ಮ, ತುಂಬಾ ಡಿಫ್ರೆಂಟ್. ಈ ಮದ್ವೆ ಎಲ್ಲ ಕಟ್ ಮಾಡಿ ಸ್ಟ್ರೈಟ್ ಫಸ್ಟ್ ನೈಟ್ ಹೋಗಿ ರಾತ್ರಿಯಿಂದ ಹಗಲವರೆಗೂ ಏನೇನ್ ಮಾಡ್ಬೋದು ಅಂತ ಡೀಟೇಲ್ ಆಗಿ 10 ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಯೋಚನೆ ಮಾಡ್ತಿರ್ತೀವಿ. ಫನ್ನಿ ಗೈ. ಐ ಲವ್ ಯು ಡಾ. ಒಂದ್ ಅಂಡಣಕ ಸಾಂಗ್ ಹಾಕೋ ಟೈಮ್ ಬಂತು. ಇವಳ ಮುದ್ದಾದ ರಾಕ್ಷಸ